ಭಾವಪೂರ್ಣ ಶ್ರದ್ಧಾಂಜಲಿ ಕರ್ನಾಟಕದ ಎಲ್ಲಾ ನ್ಯೂಸ್ ಚಾನೆಲ್ಗಳಿಗೆ ಈ ಮಾತು. ಅದೇ ದರ್ಶನ್ ಸರ್ ಕೊಲೆ ಮಾಡ್ಬಿಟ್ರು ಅಂತ 3 ತಿಂಗಳು ಕಂಟಿನ್ಯೂ ಅವ್ರ ಮನೆಯವರೆಲ್ಲೋಯ್ತಾರೆ, ಅವ್ರು ಎಷ್ಟು ಗಂಟೆಗೆ ಊಟ ಮಾಡ್ತಾರೆ, ಜೈಲಿಂದ ಹೊರಗಡೆ ಎಷ್ಟು ಸಲ ಬಂದ್ರು, ಯಾವ ಕಾರಲ್ಲಿ ಹೋದ್ರು ಅಂತೆಲ್ಲ ಹಿಂದೆ ಬಿದ್ದಿದ್ರಿ. ಯಾರು ಮೀಟ್ ಮಾಡಕ್ ಹೋಯ್ತಿರೋ ಅಂತೆಲ್ಲ ಪರಪ್ಪನ ಅಗ್ರಹಾರ ತಂದಿಡ್ದಿ, ಅವ್ರ ಮನೆ ತಂದಿಡ್ದಿ, ಬಳ್ಳಾರಿ ಜೈಲ್ ಗಂಟ ಕಾಲ್ ಕಾಯ್ತಿದ್ರಿ. ಇವತ್ತೆಲ್ಲ ಸತ್ತೋಗ್ಬಿಟ್ಟಿದ್ದೀರಾ ನೀವು. ಸೌಜನ್ಯ ಕೇಸಲ್ಲಿ ಒಂದು ಸ್ಟೇಟ್ಮೆಂಟ್ ಆದ್ರೂ ಕೊಡ್ತಾ ಇದ್ರಿ ಯಾವ್ದಾದ್ರು ನ್ಯೂಸ್ ಚಾನೆಲ್ಗಳು ನೀವು? ಎಲ್ಲ ಸತ್ತೋಗ್ಬಿಟ್ಟಿರ್ಬೇಕು ನೀವು. ದುಡ್ಡುಗೋಸ್ಕರನೇ ಬದುಕ್ಬಿಡಿ ಕಂಡ್ರು, ಹುಸಿ ಮಾನವೀಯತೆಗೋಸ್ಕರ ಬದುಕಿ. ಆಮೇಲೆ ಕೆಲವರು ಈ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಸೆಕ್ಷನ್ ನೋಡ್ತಾ ಇದೀನಿ, ದೇವರೇ ಇಲ್ಲ ಧರ್ಮಸ್ಥಳ ಮಂಜುನಾಥ ಹಂಗೆ ಹಿಂಗೆ ಅಂತ. ಅದು ನಿಮ್ಮ ತಪ್ಪು ಕಲ್ಪನೆ. ಧರ್ಮಸ್ಥಳ ಮಂಜುನಾಥನ ಸತ್ಯ ಇರೋದಕ್ಕೆ ಈ 12 ವರ್ಷ ಆಗಿದ್ರು ಈ ಹುಡುಗಿಗೆ ಇವತ್ತು ನ್ಯಾಯ ಸಿಗ್ತಾ ಇರೋದು. ಹಳೆ ಕೇಸ್ ಆದ್ರೂ ಎಲ್ಲಾ ಮುಚ್ಚಾಕೋಬಿಟ್ರು, ಆದ್ರೆ ಇದನ್ನ ಮುಚ್ಚಾಕಾಯ್ತಲ್ಲ. ಒಬ್ರ ಕಡೆಯಿಂದ ಇದು ಮೇಲ್ ಬರ್ತಿದೆ ಅಂದ್ರೆ ಇದಕ್ಕೊಂದು ನ್ಯಾಯ ಸಿಕ್ಕೇ ಸಿಗ್ತದೆ. ದೇವ್ರನ್ನ ದೂರ್ಬೇಡಿ. 12 ವರ್ಷ ಆದ್ರೂ ಇದು ರೀಕೇಸ್ ಓಪನ್ ಆಗ್ತಾ ಇರೋದು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿ ವರ್ಷ ಧ್ವನಿ ಅಂದ್ರೆ ಆ ಸೌಜನ್ಯ ಕೇಸ್ ಬಗ್ಗೆ ಪ್ರತಿಯೊಬ್ರು ಧ್ವನಿ ಎತ್ತಕ್ ಕಾರಣನೇ ಆ ಧರ್ಮಸ್ಥಳ ಮಂಜುನಾಥ ಸ್ವಾಮಿ. ತಡವಾಗಿರ್ಬೋದು, ಆದ್ರೆ ದೊಡ್ಡ ಶಿಕ್ಷೆ ಅಂತೂ ಹಾಗೆ ಆಗ್ತದೆ ತಪ್ಪಿಕಷ್ಟ